ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಕ್ತ್ವಮಿವತಿತ ಪುನಃ ಪುರಂತೋ ಯತ್ರ ಧೀರಾ ಮನಸಾ ವಾಚಮಕ್ರತ ಅತ್ರಾಸಕಾಯ ಸಖ್ಯಾನಿ ಜಾನತೆ ಭದ್ರೇಶ ಲಕ್ಷ್ಮೀರ್ನಿಹಿತಾದಿ ವಾಚಿ. ನಮಸ್ಕಾರ, ಶುಭೋದಯ. ವಿಶೇಷ ನೇರ ಪ್ರಸಾರ ನಿತ್ಯ ಪೂಜೆಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಮಲಾಕರ್ ಭಟ್. ದಿನಗಳು ಉರುಳ್ತಾನೇ ಇರ್ತವೆ. ಆ ಉರುಳುವಂತಹ ದಿನಗಳು ಕೆಲವರ ಜೀವನದಲ್ಲಿ ಒಳ್ಳೆಯ ದಿನಗಳಾಗಿರುತ್ತೆ, ಕೆಲವರು ಯಾವತ್ತೂ ಕೂಡ ಮರೆಯಲಾಗದಂತಹ ದಿನವಾಗಿ ಮಾರ್ಪಾಡಾಗತ್ತೆ. ಅಂದರೆ ಕೆಟ್ಟ ಫಲಗಳನ್ನು ಅನುಭವಿಸುವಂತಹ ಸ್ಥಿತಿಗತಿಗಳು ಬರುತ್ತೆ. ಮನುಷ್ಯನಾದವನು ಒಂದಲ್ಲ ಒಂದು ರೀತಿಯಂತಹ ಸಂಕಷ್ಟಕ್ಕೆ ಅಥವಾ ಒಂದಲ್ಲ ಒಂದು ರೀತಿಯಂತಹ ಕಷ್ಟಕ್ಕೆ ಮನುಷ್ಯ ಬಾಧ್ಯಸ್ಥನಾಗಲೇಬೇಕು. ಆ ಕಷ್ಟಗಳು ನಮ್ಮನ್ನು ಕಾಡದೆ ಬಿಡೋದೇ ಇಲ್ಲ. ಈ ಕಷ್ಟಗಳಿರುವಾಗ ಮನುಷ್ಯ ಒಂದಲ್ಲ ಒಂದು ರೀತಿಯಾದಂತಹ ರೀತಿಯಲ್ಲಿ ಹೈರಾಣಾಗಿ ಹೋಗ್ಬಿಡ್ತಾನೆ. ಜೀವನದಲ್ಲಿ ಯಾವುದೂ ಬೇಡ ಎನ್ನುವಂತಹ ಜಿಗುಪ್ಸೆಯ ಮನೋಭಾವಕ್ಕೆ ಮನುಷ್ಯ ಬಂದ್ಬಿಡ್ತಾನಲ್ವೇ? ಹಾಗಾದರೆ ಇದು ಸಹಜವಾದಂತಹ ಪ್ರಕ್ರಿಯೆ. ಹಾಗಾದರೆ ಇವೆಲ್ಲವೂ ಕೂಡ ಯಾಕಾಗಿ ಬರುತ್ತೆ ಅಂತ ಕೇಳಿದರೆ, ಪ್ರಪಂಚದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಬೇಕಾಗಿರುವಂಥದ್ದು ದುಡ್ಡು ಎನ್ನುವಂತಹ ಒಂದು ಮಾಯಾಂಗನೆ ಅಂತ ಹೇಳಿದ್ರು ತಪ್ಪಲ್ಲ. ಅಥವಾ ಹಣಕಾಸಿನ ಸಮಸ್ಯೆಗಳೇ ಮನುಷ್ಯನಿಗೆ ಹೈರಾಣಾಗಲಿಕ್ಕೆ ಕಾರಣ ಆಗುತ್ತಾ ಬರುತ್ತೆ. 70% ಜನಕ್ಕೆ ಹಣಕಾಸಿನ ತೊಂದರೆನೇ ಇರುತ್ತೆ. ಮಧ್ಯಮ ವಯಸ್ಕರಿಗೆ ಮಾತ್ರ, ಮಧ್ಯಮ ಒಂದು ಕುಟುಂಬದಲ್ಲಿದ್ದಂತಹ ವ್ಯವಸ್ಥೆಯಲ್ಲಿ ಮಧ್ಯಮಸ್ಥರಿಗೆ ಮಾತ್ರವೇ ಈ ರೀತಿಯಂತಹ ಸಮಸ್ಯೆಗಳು ಇರುತ್ತೆ. ಈ ಸಮಸ್ಯೆಗಳಿಂದ ಮನುಷ್ಯ ಹೈರಾಣಾಗಿರುತ್ತಾನೆ. ಮಧ್ಯಮ ವಯಸ್ಕನಾಗಿರೋದ್ರಿಂದ ಸಂಸಾರದ ಹೊರೆಯನ್ನು ಹೊರಲಾಗದಂತಹ ಸ್ಥಿತಿಗೆ ತಲುಪಿಬಿಡ್ತಾನೆ, ಹೈರಾಣಗೆ ಹೋಗ್ತಾನೆ. ಜೀವನವೇ ಬೇಡಪ್ಪ ಎನ್ನುವಂತಹ ದೃಷ್ಟಿಗೆ ಮನುಷ್ಯ ಬಂದುಬಿಡ್ತಾನೆ. ಅವನನ್ನು ಬೇರೆ ಬೇರೆ ರೀತಿಯಂತಹ ರೋಗಗಳು ಕೂಡ ಅವನ ಶರೀರವನ್ನು ಮನೆಯಾಗಿ ಮಾಡ್ಕೊಬಿಡುತ್ತೆ. ಅಂದರೆ ರೋಗ ಅವನನ್ನು ಆವರಿಸ್ತೆ ಎನ್ನುವಂಥ ಅರ್ಥ ಅಷ್ಟೇ ಅಲ್ವಾ? ಹಾಗಾದರೆ ಇವತ್ತೊಂದು ಅದ್ಭುತವಾದಂಥ ಪೂಜೆಯನ್ನು ಹೊತ್ತು ತಂದಿದ್ದೇನೆ. ಆರೋಗ್ಯದ ಸುಧಾರಣೆ ನಿಮ್ಮ ಕೈಲಿ ಸದಾ ಆಗಿರುತ್ತೆ. ಜೊತೆಗೆ ಯಾವ ಕಾರಣಕ್ಕೂ ಕೂಡ ದಾರಿದ್ರ್ಯ ಎನ್ನುವಂಥದ್ದು ನಿಮ್ಮನ್ನು ಬಾಧಿಸಬಾರ್ದಾ? ಇವತ್ತು ಹೇಳಿಕೊಡುವಂಥ ಪೂಜೆ ಮಾಡಲೇಬೇಕು. ಪ್ರತಿಯೊಬ್ಬನು ಕೂಡ ಮಾಡುವಂಥದ್ದು ನಿಮ್ಮ ಪಾಲಿಗೆ ಅನುಕೂಲ. ಮಾಡದೇಗಿದ್ದರೆ ನಾನು ಯಾರಿಗೂ ಕೂಡ ಬಲವಂತ ಮಾಡೋದಿಲ್ಲ. ಒಳ್ಳೆಯ ಫಲಗಳನ್ನು ನೀವು ಮಿಸ್ ಮಾಡ್ಕೋತೀರಿ ಅಷ್ಟೇ, ನನಗೇನಾಗಬೇಕು. ಹಾಗಾದರೆ ಇವತ್ತು ಮಾಡುವಂತಹ ಪೂಜೆ ಅಮೃತಲಕ್ಷ್ಮಿಯ ಪೂಜೆ. ಅಮೃತಲಕ್ಷ್ಮಿಯ ಆರಾಧನೆಯನ್ನು ನಾವುಗಳು ಮಾಡೋಣ. ಅನಾರೋಗ್ಯ ಪೀಡಿತರು ಅಮೃತ ಬಳ್ಳಿಯಿಂದ ತಯಾರಿಸಿದಂತಹ ಕಷಾಯವನ್ನು ಮಾಡಿಕೊಂಡಿರಬೇಕು. ಧನಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಮುಗ್ಗಟ್ಟಿಂದ ಹೈರಾಣಾಗಿ ಹೋಗಿದ್ದೀನಿ ಗುರುಗಳೇ, ಎಲ್ಲೂ ಕೂಡ ದಾರಿನೇ ನನಗೆ ಕಾಣ್ತಾ ಇಲ್ಲ ಅನ್ನುವಂಥ ದೃಷ್ಟಿನಲ್ಲಿ ನೀವಿದ್ದಂಥವರು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಒಡವೆ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ದುಡ್ಡಿನ ಸಮೇತವಾಗಿ ಇವತ್ತಿನ ಪೂಜೆ ಮಾಡಿ. ಯಾವತ್ತೂ ಕೂಡ ನಿಮ್ಮ ಕೈ ಬರಿದಾಗೋದಿಲ್ಲ. ಅಮೃತಲಕ್ಷ್ಮಿಯ ಕೃಪಾಕಟಾಕ್ಷ ನಿಮಗೆ ಇದ್ದ ಪಕ್ಷದಲ್ಲಿ ಆ ಒಂದು ಅಮೃತ ಲಕ್ಷ್ಮಿಯ ಕೃಪಾಕಟಾಕ್ಷ ನಿಮಗೆ ಸಿಗಲಿ ಎನ್ನುವಂತಹ ದೃಷ್ಟಿಯಿಂದ ಇವತ್ತು ಹೇಳಿಕೊಡುವಂತಹ ಪೂಜೆ ಅಮೃತಲಕ್ಷ್ಮಿಯ ಪೂಜೆ. ಹಾಗಾದರೆ ಪೂಜಾ ದ್ರವ್ಯಗಳನ್ನು ಎಂದಿನಂತೆ ಸಿದ್ಧಪಡಿಸಿಕೊಂಡು ಪೂಜೆಯನ್ನು ಆರಂಭಿಸೋಣ. ದೇವಿಗೆ ನೈವೇದ್ಯಕ್ಕಾಗಿ ಪಚ್ಚಕರ್ಪೂರ ಸಮ್ಮಿಶ್ರವಾದಂತಹ ಪೊಂಗಲನ್ನು ತಯಾರು ಮಾಡಿಕೊಂಡಿರಿ. ಈ ನೈವೇದ್ಯಕ್ಕೆ ಬೇಕೇ ಬೇಕು. ಇದರಿಂದ ಸಿಗುವಂತಹ ಫಲಾಫಲಗಳು ಕೂಡ ನಾನು ತಿಳಿಸ್ಕೊಡ್ತೀನಿ. ಎಂದಿನಂತೆ ಘಂಟಾನಾದ ಭೂತಾಯ ಪ್ರಾರ್ಥನೆ ಆಸನಾದಿ ಶುದ್ಧಿಗಳು ಪ್ರಾಣಾಯಾಮವನ್ನು ಪೂರೈಸಿಕೊಡ್ತೀರಿ ಅಂತ ಅನ್ಕೋತೀನಿ. ಪ್ರತಿದಿನ ಹೇಳೋದೇನು ಬೇಕಾಗಲ್ಲ ನಿಮಗೆ. ಸಂಕಲ್ಪವನ್ನು ಗೈಯುವಂತಹ ಪ್ರಕ್ರಿಯೆ. ಓಂ ನಮೋ ನಾರಾಯಣಾಯ ಅದ್ಯಮೇ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯ ಅಸ್ಯಾಂ ಶುಭತಿತೌ ಸರ್ವೇಶ ಮಮ ಅಂತ ಹೇಳ್ಕೊಳ್ಳಿ. ಇಲ್ಲಿ ನಿಮ್ಮ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ಗೋತ್ರ ಎಲ್ಲವನ್ನು ಕೂಡ ಪಠನ ಮಾಡ್ತಾ ಏನಂತ ಹೇಳ್ತೀರಾ? ಅಲಕ್ಷ್ಮೀ ನಿವಾರಣ ದ್ವಾರ ಮಹಾಲಕ್ಷ್ಮಿ ಪೂರ್ಣಾನುಗ್ರಹ ಪೂರ್ಣ ಪ್ರಸಾದ ಫಲಸಿದ್ಧ್ಯರ್ಥಂ ಸರ್ವೋಪದ್ರವ ನಿವಾರಣಾರ್ಥಂ ಸಕಲ ಶ್ರೇಯೋಭಿವೃದ್ಧ್ಯರ್ಥಂ ಇಚ್ಛಿತ ಮನಸ್ಸಂಕಲ್ಪ ಫಲಸಿದ್ಧ್ಯರ್ಥಂ ಆದಿವ್ಯಾಧಿ ನಿವಾರಣ ಪೂರ್ವಕ ಸಕಲ ಅಷ್ಟೈಶ್ವರ್ಯಾಭಿವೃದ್ಧ್ಯರ್ಥಂ ಸಪರಿವಾರ ಸಹಿತ ಓಂ ಅಮೃತಲಕ್ಷ್ಮಿ ಪೂಜಾ ಆರಾಧನಾಕ್ಯಂ ಕರ್ಮ ಕರಿಷ್ಯೆ ಎನ್ನುವಂತಹ ಮಂತ್ರವನ್ನು ಪಠನ ಮಾಡಿ ಶುದ್ಧವಾದಂತಹ ನೀರಿನೊಂದಿಗೆ ಅಕ್ಷತೆಯ ಮಿಶ್ರಣ ಕೆಳ ಪ್ರದೇಶದಲ್ಲಿ ಬಿಡುವಂಥದ್ದು. ನಿರ್ವಿಘ್ನಪತಿಯ ಪ್ರಾರ್ಥನೆ ಎಂದಿನಂತೆ ನೆರವೇರಲಿ. ದೂರ್ವೆಯನ್ನು ಅಕ್ಷತಾದಿಗಳನ್ನು ಇಟ್ಟು ಗಣಪತಿಯಲ್ಲಿ ಸ್ಮರಣೆ ಮಾಡಿಕೊಳ್ಳುವಂಥದ್ದು. ವಕ್ರತುಂಡ ಗಣಾಧೀಶ ಸರ್ವದೇವ ನಮಸ್ಕೃತ ಪಾರ್ವತಿ ಪ್ರಿಯ ವಿಘ್ನೇಶ ಮಮ ವಿಘ್ನ ನಿವಾರಯ ಎನ್ನುವಂತಹ ಮಂತ್ರದಿಂದ ಗಣಪತಿಯ ಪ್ರಾರ್ಥಿಸಿಕೊಂಡು ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡಬೇಕು. ಪ್ರಧಾನವಾದಂತಹ ಅಮೃತ ಲಕ್ಷ್ಮಿಯನ್ನು ಬರಮಾಡಿಕೊಳ್ಳಿಕ್ಕೆ ಒಂದು ಹಿಡಿಯ ಗಾತ್ರದಷ್ಟು ಅಕ್ಕಿಯನ್ನು ದೇವರ ಪೀಠದ ಮೇಲೆ ಸಮರ್ಪಣೆ ಮಾಡಿ, ಅಂದರೆ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಲಕ್ಷ್ಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿರಬೇಕು. ಧಾನ್ಯ ರಾಶಿಯ ಮಧ್ಯದಲ್ಲಿ ಲಕ್ಷ್ಮಿ ಕಂಗೊಳಿಸ್ತಾ ಇರಲಿ ಎನ್ನುವಂಥ ಅರ್ಥ ಆಯ್ತಲ್ವ? ಅಕ್ಕಿ ಇಟ್ಕೊಳ್ಳಿ,
ಅಕ್ಕಿ ಮೇಲೆ ವಿಗ್ರಹವನ್ನು ಇಡಿ. ಪ್ರಧಾನವಂತ ಅಮೃತಲಕ್ಷ್ಮಿಯನ್ನು ಬರಮಾಡಿಕೊಳ್ಳಿಕ್ಕೆ ಸೇವಂತಿಗೆ ಹೂವನ್ನೇ ಬಳಸುವಂಥದ್ದು ಬಹಳ ಶ್ರೇಷ್ಠ. ಅಕ್ಷತೆಯನ್ನು, ಅರಿಶಿಂದ ಅಕ್ಷತೆಯನ್ನು ಹೃದಯ ಭಾಗಕ್ಕೆ ಇಟ್ಕೊಂಡು ಲಕ್ಷ್ಮಿಯನ್ನು ಬರಮಾಡಿಕೊಳ್ಳಬೇಕು. ಏನಂತ ಹೇಳ್ತೀರಾ? ಓಂ ಸಕ್ತುಮಿ ವತಿತ ಪುನಃ ಪುನಂತೋ ಯತ್ರ ಧೀರ ಮನಸಾ ವಾಚ ವಕ್ರತ ಅತ್ರ ಸಖಾ ಆಯಸ್ ಸಖ್ಯಾನಿ ಭಾನತೆ ಭದ್ರೇಶ ಅನ್ ಲಕ್ಷ್ಮೀರ್ನಿಹಿತಾದಿ ವಾಚಿ ಎನ್ನುವಂತಹ ಮಂತ್ರದಿಂದ ಅಗ್ನಿವಾಯು ಸೂರ್ಯ ಪ್ರಾಜಾಪತ್ಯಾತ್ಮಕ ರೂಪಳಾಗಿ ಅಮೃತ ಲಕ್ಷ್ಮಿಯನ್ನು ಬರಮಾಡಿಕೊಂಡಿದ್ದೀರಿ. ಭಗವತಿಯನ್ನು ಎಂದಿನಂತೆ ಧ್ಯಾನ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ಅಕ್ಷತೆಯನ್ನು ಹೂವನ್ನು ಹಿಡ್ಕೊಂಡು ದೇವಿಯನ್ನು ಧ್ಯಾನಿಸಿಕೊಳ್ಳಬೇಕು. ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರಿ ದಾಸೀಭೂತ ಸಮಸ್ತ ದೇವನಿತಾಂ ಲೋಕೈಕ ದೀಪಾಂಕುರಾನ್ ಎನ್ನುವಂತಹ ಮಂತ್ರದಿಂದ ಲಕ್ಷ್ಮಿಯನ್ನು ಧ್ಯಾನಿಸಿಕೊಂಡು ಅಕ್ಷತೆಯನ್ನು ಸಮರ್ಪಿಸುತ್ತಾ ಭಗವತಿಯ ಸನ್ನಿಧಾನದಲ್ಲಿ ಸ್ವಾಗತಾದಿಗಳನ್ನು ಕೋರಿ 4 ಉದ್ದರ ನೀರು, ಪಾದ್ಯ, ಅರ್ಘ್ಯ, ಆಚಮನೆಯ ಮಧುಬರ್ಕಾದಿಗಳನ್ನು ಪೂರೈಸಿ ಇರುವಂತಹ ವಿಗ್ರಹವನ್ನು ಕೆಳಗಿರಿಸಿ ನೀರಿನಿಂದ ದೇವಿಗೆ ಅಭಿಷೇಕವನ್ನು ಮಾಡ್ತಾ ಬರಬೇಕು. ಅಭಿಷೇಕವನ್ನು ಪೂರೈಸಿಕೊಳ್ಳಬೇಕು. ಓಂ ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮಿ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ ಎನ್ನುವಂತಹ ಶ್ರೀಸೂಕ್ತ ಮಂತ್ರಗಳಿಂದ ದೇವಿಯನ್ನು ಅಭಿಷೇಕ ಮಾಡ್ತಾ ಪಂಚಾಮೃತ ಸಾಮಗ್ರಿಗಳನ್ನು ಒಳಗೊಂಡಂತೆ ಶುದ್ಧವಾದಂಥ ನೀರನ್ನು ಕೂಡ ಅಭಿಷೇಕ ಮಾಡಿ ವಿಗ್ರಹಾದಿಗಳನ್ನು ಸ್ವಚ್ಛಗೊಳಿಸಿ ದೇವಿಯನ್ನು ಪುನಃ ಅಕ್ಕಿಯ ರಾಶಿ ಮೇಲೆ ಪುನಃ ಕುಳ್ಳಿರಿಸಬೇಕು. ದೇವಿಯನ್ನು ಎಂದಿನಂತೆ ವಸ್ತ್ರದ ಅರ್ಪಣೆ. ವಸ್ತ್ರಂಗ್ರಹಣ ದೇವೇಶ ಪದ್ಮಪತ್ರಾಯ ತೇಕ್ಷಣ ನಾನಾಭರಣ ವಿಚಿತ್ರಾಢ್ಯಂ ಸರ್ವಸೌಖ್ಯಪ್ರದೋ ಭವ ಭಗವತಿ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಬೇಕು. ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು. ಉಪವೀತ ಸ್ಥಾನದಲ್ಲಿ 2 ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡಿ ನೀವು ಇಟ್ಟಂತಹ ದುಡ್ಡನ್ನು ಒಳಗೊಂಡಂತೆ, ಆಭರಣಗಳನ್ನು ಒಳಗೊಂಡಂತೆ ಎಲ್ಲ ರೀತಿಯಂತಹ ಒಂದು ಪದಾರ್ಥಗಳ ಮೇಲೂ ಕೂಡ ಅರಿಶಿನ ಕುಂಕುಮಾದಿಗಳನ್ನು ಸಮರ್ಪಿಸುತ್ತಾ ಆಭರಣವನ್ನು ದೇವಿಗೆ ಸಮರ್ಪಿಸಿ ಪುಷ್ಪಾದಿ ಮಾಲಿಕೆಗಳನ್ನು ಭಾಗವತಿಗೆ ಸಮರ್ಪಿಸಬೇಕು. ಮಲ್ಲಿಕಾ ಸುಗಂಧೀನಿ ಮಾಲತ್ಯಾದೀನಿ ವೈ ಪ್ರಭೋ ಮಯಾರ್ತಾನಿ ಪೂಜಾರ್ಥಂ ಪುಷ್ಪಾಣಿ ಜಗದಂಬಿಕಾ ಎನ್ನುವಂತಹ ಮಂತ್ರದಿಂದ ಹೂವಿನ ಮಾಲೆಗಳನ್ನು ಕೂಡ ಜಗನ್ಮಾತೆಗೆ ಸಮರ್ಪಿಸುತ್ತಾ ಹರಿದ್ರ ಕುಂಕುಮ ಸಿಂಧೂರ ದ್ರವ್ಯಗಳನ್ನೆಲ್ಲವನ್ನೂ ಕೂಡ ಭಗವತಿಗೆ ಅರ್ಪಿಸಿ ಕುಂಕುಮಾರ್ಚನೆಯನ್ನು ಮಾಡಬೇಕು. ಹೆಣ್ಣುಮಕ್ಕಳು ಮರಿಬೇಡಿ. ಒಂದು ಕಾಯಿನನ್ನು 2 ವೀಳ್ಯದೆಲೆಯ ಮಧ್ಯದಲ್ಲಿ ಒಂದು ಕಾಯಿನನ್ನು ಇಟ್ಕೊಳ್ಳಿ. ಕಾಯಿನ ಮೇಲೆ ಕುಂಕುಮಾರ್ಚನೆ ಮಾಡ್ತಾ ಬರಬೇಕು. ಓಂ ಪ್ರಕೃತಿ ನಮಃ, ಓಂ ವಿಕೃತಿ ನಮಃ, ಓಂ ವಿದ್ಯಾಯಿ ನಮಃ, ಓಂ ಸರ್ವಭೂತ ಹಿತಪ್ರದಾಯಿ ನಮಃ, ವಾಚೇ ನಮಃ, ಓಂ ಪದ್ಮಾಲಯಾಯಿ ನಮಃ ಬರುತ್ತಲ್ವ. ಈ ಮಂತ್ರಗಳನ್ನು ಹೇಳಿ ಸನ್ನಿಧಾನದಲ್ಲಿ ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠನ ಮಾಡಿ ಎಂದಿನಂತೆ ಪೂರ್ಣ ಫಲಾದಿಗಳನ್ನು ಇಡುವಂತಹ ಮನಸ್ಥಿತಿ ನಿಮಗಿದ್ದಲ್ಲಿ 2 ವೀಳ್ಯದೆಲೆ, ಅಡಿಕೆ, ಒಂದು ತೆಂಗಿನಕಾಯಿ ಇರ್ಬೋದು ಅಥವಾ ಬಾಳೆಹಣ್ಣು ಇತ್ಯಾದಿಗಳನ್ನು ಇಡುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಧೂಪಾದಿಗಳ ಸಮರ್ಪಣೆ. ದಶಾಂಗುಂ ಗುಗ್ಗುಲೋಪೇತಂ ಸುಗಂಧಂಚ ಮನೋಹರ ಕಪಿಲಾಗ್ರತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತ ಎನ್ನುವಂತಹ ಮಂತ್ರದಿಂದ ಭಗವತಿಗೆ ಧೂಪವನ್ನು ಸಮರ್ಪಿಸುತ್ತಾ ದೀಪಾದಿಗಳನ್ನು ಇಟ್ಟು ನೈವೇದ್ಯಕ್ಕಾಗಿಟ್ಟಂತಹ ತೆಂಗಿನಕಾಯಿ ಇದೆಯೋ, ಬಾಳೆಹಣ್ಣಿದೆಯೋ, ಯಾವ್ಯಾವ ನೈವೇದ್ಯ ಪದಾರ್ಥಗಳಿದೆಯೋ ಈ ಎಲ್ಲ ನೈವೇದ್ಯ ಪದಾರ್ಥಗಳನ್ನು ಕೂಡ ಸೇರಿಸಿಕೊಂಡಂತೆ ನೈವೇದ್ಯಗಳನ್ನು ಭಗವತಿಗೆ ಸಮರ್ಪಣೆ ಮಾಡಬೇಕು. ಎಂದರಂತೆ ಮಹಾಮಂಗಳಾರತಿಯನ್ನು ಭಗವತಿಗೆ ಸಮರ್ಪಿಸುವಂತಹ ಪ್ರಕ್ರಿಯೆ. 12 ಬತ್ತಿಗಳನ್ನು ತೆಗೆದುಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು. ಮಂಗಳಾರತಿಯನ್ನು ಮಾಡಬೇಕಾದ್ರೆ ಗಂಟೆಯನ್ನು ಯದ್ವಾತದ್ವ ಬಾರಿಸುವ ಹಾಗಿಲ್ಲ, ಅದು ನಾದಮಯವಾಗಿರಬೇಕು. ಒಂದು ಓಂಕಾರ ಕಟ್ಟಾಗಬಾರ್ದು, ಓಂಕಾರವೇ ಬರುತ್ತೆ ಗಂಟೆನಲ್ಲಿ. ಹಾಗಾಗಿ 12 ಬತ್ತಿಗಳನ್ನು ತೆಗೆದುಕೊಂಡು ಪಾದ ಪ್ರದೇಶದಲ್ಲಿ 3 ಬಾರಿ, ಹಾಗೆ ಹೊಟ್ಟೆ ಪ್ರದೇಶದಲ್ಲಿ 3 ಬಾರಿ, ಹಾಗೆ ವದನ ಪ್ರದೇಶ ಮುಖ ಪ್ರದೇಶದಲ್ಲಿ 3 ಬಾರಿ ಮಂಗಳಾರತಿಯನ್ನು ಮಾಡಿ ಓಂಕಾರದ ಆಕಾರವನ್ನು ಆ ಒಂದು ಅಗ್ನಿಯಲ್ಲಿಯೇ ಮೂಡಿಸಿಕೊಂಡು ಮಂಗಳಾರತಿಯನ್ನು ಕೆಳಗಿಡುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ದೇವಿಗೆ ರಕ್ಷೆಯನ್ನು ಕೊಡುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸೋಣ. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಎನ್ನುವಂತಹ ದಿವ್ಯ ಮಂತ್ರದಿಂದ ಭಗವತಿಗೆ ಮಹಾ ಮಂಗಳಾರತಿಯನ್ನು ಗೈದು ಪ್ರಧಾನವಾದಂತಹ ರಕ್ಷೆಯನ್ನು ದೇವಿಗೆ ಕೊಟ್ಟು ನೀವು ಕೂಡ ರಕ್ಷೆಯನ್ನು ಸ್ವೀಕರಿಸಬೇಕು. ಕರಗಳನ್ನು ಕೈಯನ್ನು ತೊಳ್ಕೊಂಡು 3 ಪ್ರದಕ್ಷಿಣಾದಿಗಳನ್ನು ಗೈದು ದೀರ್ಘದಂಡವಾದಂತಹ ನಮಸ್ಕಾರವನ್ನು ಭಗವತಿಗೆ ಸಮರ್ಪಿಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸೋಣ. ಮಹಾ ಮಂಗಳಾರತಿಯನ್ನು ಮಾಡುವಂತಹ ಕಾಲವನ್ನು ಸಮರ್ಪಿಸಿದ್ದೀರಿ. ಮಂಗಳಾರತಿಯನ್ನು ರಕ್ಷೆಯನ್ನು ಸ್ವೀಕಾರ ಮಾಡಿದ್ದೀರಿ. 3 ಪ್ರದಕ್ಷಿಣೆ ದೀರ್ಘದಂಡವಾದಂತಹ ನಮಸ್ಕಾರ ಎಲ್ಲವೂ ಕೂಡ ಸಂಪನ್ನಗೊಂಡಿದೆ. ಪ್ರಾರ್ಥನೆ ಕಾಲ. ಯಾರ್ಯಾರಿಗೆ ಯಾವ್ಯಾವ ಥರದ ಕಷ್ಟ ಕಾರ್ಪಣ್ಯಗಳು ನಿಮ್ಮನ್ನು ಬಾಧಿಸ್ತಾ ಇದೆಯೋ, ಕೆಲವರಿಗೆ ಹಣಕಾಸಿನ ಮುಗ್ಗಟ್ಟಿರ್ಬೋದು, ಕೆಲವರಿಗೆ ವಿದ್ಯೆಯ ಕೊರತೆ ಇರ್ಬೋದು, ಕೆಲವರಿಗೆ ಅನಾರೋಗ್ಯದ ಸಮಸ್ಯೆಗಳಿರ್ಬೋದು, ಕೆಲವರಿಗೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಪ್ರತಿಬಂಧಕ ದೋಷಗಳಿರ್ಬೋದು, ಕೆಲವರಿಗೆ ಸಂತಾನದ ದೋಷಗಳಿರ್ಬೋದು,
ಯಾರೂ ಯಾವುದನ್ನು ಕೇಳಬಾರದು ಅಂತೇನಿಲ್ಲ. ಹಾಗಾಗಿ ಈ ಎಲ್ಲ ಥರದ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವಂತೆ ಜಗಜ್ಜನನಿಯ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಸಂಕಷ್ಟವನ್ನು ಬಗೆಹರಿಸಿ ಅಮೃತ ಲಕ್ಷ್ಮಿ ಸದಾ ನನ್ನ ಮನೆಯಲ್ಲಿ ವಾಸವಾಗಿರುವಂತಹ ದೃಷ್ಟಿನಲ್ಲಿ ಭಗವತಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಛತ್ರಚಾಮರಾಜ ಸಕಲೋಪಚಾರ ಪೂಜೆಯನ್ನು ಸಮರ್ಪಿಸಿದ್ದೇನೆ ಎನ್ನುವಂತಹ ಭಾವನೆ ನಿಮ್ಮದಾಗಿರಲಿ. ಭಗವತಿಯ ರಕ್ಷಣೆ ಸದಾ ನಿಮ್ಮ ಜೊತೆಗಿರುತ್ತೆ, ಚಿಂತೆಯನ್ನು ಮಾಡಬೇಡಿ. ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ಮಾತ್ರವೇ ಮುಗಿಯೋದಿಲ್ಲ, ಪೂಜಾ ಫಲಗಳನ್ನು ಕೂಡ ಕೇಳಲೇಬೇಕು, ತಿಳಿಸ್ತೀನಿ. ಹಾಗಾದರೆ ಅಮೃತಲಕ್ಷ್ಮಿಯ ಪ್ರಾರ್ಥನೆ, ಅಮೃತಲಕ್ಷ್ಮಿಯ ಪೂಜಾದಿಗಳನ್ನು ಶ್ರದ್ಧಾಭಕ್ತಿಯಿಂದ ಪೂಜೆ ದ್ರವ್ಯಗಳೊಡನೆ ಸಂಪನ್ನಗೊಳಿಸಿದ್ದೀರಿ. 100ಕ್ಕೆ 100ರಷ್ಟು ನಿಮ್ಮ ಮನೆಯ ಎಲ್ಲ ಥರದ ಕಷ್ಟ ಕಾರ್ಪಣ್ಯಗಳು ಕೂಡ ದೂರಾಗತ್ತೆ ಎನ್ನುವಂಥದ್ದನ್ನು ಮರಿಬೇಡಿ. ಹಾಗಿದ್ದರೆ ಈ ಅಮೃತಲಕ್ಷ್ಮಿಯ ಪೂಜೆಯನ್ನು ಮಾಡೋದ್ರಿಂದ ರೋಗಗಳನ್ನು ಹರಣಿಸ್ತಾಳೆ ಅಥವಾ ರೋಗಗಳನ್ನು ನಾಶಪಡಿಸ್ತಾಳೆ ಎನ್ನುವಂಥ ಮಾತನ್ನು ನಾನು ಹೇಳಿದೆ. ನಾವು ರಸ್ತೆ ಮೇಲೆ ಹೋಗ್ತಾ ಇರ್ತೀವಿ, ಒಂದೊಂದು ರೀತಿಯಾದಂಥ ವೈರಸ್ಸುಗಳು ನಮ್ಮನ್ನು ಬಾಧಿಸ್ತವೆ. ಅದನ್ನು ಬೇರೆ ಬೇರೆ ರೀತಿಯಾದಂಥ ಹೆಸರಿನಿಂದ ಕಾಯಿಲೆಯ ರೂಪವನ್ನು ಕೊಡ್ತಾ ಹೋಗ್ತಾರೆ ವೈದ್ಯರಲ್ವಾ. ಹಾಗಾದರೆ ಈ ವ್ಯಾಧಿ ಎನ್ನುವಂಥದ್ದು ಪೂರ್ವಜನ್ಮದಲ್ಲಿ ಕೃತವಾದಂತಹ ಪಾಪದಿಂದ ವ್ಯಾಧಿ ಬರುತ್ತಂತೆ. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತ. ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪಾಪಕರ್ಮಗಳು ವ್ಯಾಧಿ ಅಂದರೆ ಕಾಯಿಲೆ ರೂಪದಲ್ಲಿ ನಮ್ಮನ್ನು ಬಾಧಿಸ್ತಂತೆ. ಆದರೆ ಆ ಕಾಯಿಲೆಯನ್ನು ನಿವೃತ್ತಿ ಮಾಡಿಕೊಳ್ಳುವ ದೆಸೆಯಲ್ಲಿ ನಮಗೆ ಭಗವಂತನ ಆರಾಧನೆ ಬಹಳ ಮುಖ್ಯ. ಅದನ್ನೇ ಪಾಪವನ್ನು ತೊಳೆಯುವಂತಹ ಕೃತಿ ಅಂತ ಅರ್ಥ ಮಾಡ್ಕೊಳ್ಳಿ. ಅಥವಾ ಪಾಪಕರ್ಮಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ನಮಗಾಗತ್ತೆ. ಆ ದೃಷ್ಟಿಯಲ್ಲಿ ಭಗವಂತನ ಆರಾಧನೆ, ಭಗವಂತನ ಪೂಜೆ ಬಹಳ ಮುಖ್ಯವಾಗಿರುತ್ತೆ ಎನ್ನುವಂಥದ್ದನ್ನು ಮರಿಬಾರ್ದು ನಾವು. ಆ ಕಾರಣದಿಂದ ಅಮೃತ ಲಕ್ಷ್ಮಿಯ ಪೂಜೆಯನ್ನು ಮಾಡಿದ್ರಿಂದ ಅಮೃತ ಎನ್ನುವಂಥದ್ದು ಉತ್ಪತ್ತಿ ಆದರೆ ದೇವತೆಗಳು ಕೂಡ ಅಮೃತಕ್ಕಾಗಿ ಅಲ್ವೇ ಹಾತು ಹೊರದು ಅಸುರರನ್ನು ಬಗ್ಗು ಬಡಿದು ಅಮೃತವನ್ನು ಸೇವಿಸಿರುವಂಥದ್ದು. ಹಾಗೆಯೇ ನಿಮಗೆ ಅಮೃತದ ಉತ್ಪತ್ತಿ ಆದರೆ ನಿಮ್ಮ ಶರೀರದಲ್ಲಿ ಯಾವುದೇ ರೀತಿಯಂಥ ರೋಗಗಳು ವಾಸ ಮಾಡಲಿಕ್ಕಾಗೋದಿಲ್ಲ. ರೋಗದ ಗೂಡಾಗಲಾರದು ನಿಮ್ಮಯ ಶರೀರ. ಆ ಕಾರಣದಿಂದ ಅಮೃತ ಲಕ್ಷ್ಮಿ ಆರಾಧನೆಯನ್ನು ಮಾಡೋದ್ರಿಂದ ಒಂದು ಥರದ ರೋಗವನ್ನು ಹರಣಿಸ್ತಾಳೆ, ಆ ಹರಣ ಮಾಡ್ತಾಳೆ. ಆ ಕಾರಣದಿಂದ ಅಮೃತ ಅಂತ ಕರೆದ್ರಿ. ಪ್ರತಿಯೊಬ್ಬನ ಬದುಕಿನಲ್ಲಿ ಬೇಕಾಗಿರುವಂಥದ್ದು ಹಣಕಾಸಿನ ವ್ಯವಸ್ಥೆ. ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇರ್ತೀರಿ, ಪ್ರಯತ್ನಕ್ಕೆ ತಕ್ಕ ಫಲಗಳಿರೋದಿಲ್ಲ. ಅಥವಾ ಎಷ್ಟೇ ಸಂಪಾದನೆ ಮಾಡಿರಿ, ನೀವು ಸಂಪಾದನೆ ಮಾಡಿದಂಥ ಹಣ ಅಥವಾ ಒಡವೆಗಳು ಅಥವಾ ಆಸ್ತಿ ಇವೆಲ್ಲವೂ ಕೂಡ ನಿಮಗೆ ದಕ್ಕಿಸಿಕೊಳ್ಳೋಕ್ಕಾಗಲ್ಲ. ಪ್ರಯತ್ನ ಮಾಡಿರ್ತೀರಿ, ಪ್ರಯತ್ನಕ್ಕೆ ತಕ್ಕ ಫಲಗಳಿರೋದಿಲ್ಲ ಅಲ್ವಾ. ಆ ಫಲಗಳನ್ನು ಅನುಭವಿಸುವಂತಹ ದೃಷ್ಟಿನಲ್ಲಿ ನಾವು ಮಾಡಬೇಕಾದಿಷ್ಟೇ ಈ ಒಂದು ಅಮೃತ ಲಕ್ಷ್ಮಿಯ ಪ್ರಾರ್ಥನೆ, ಅಮೃತ ಲಕ್ಷ್ಮಿಯ ಪೂಜೆ. ಹಾಗಾದರೆ ಪ್ರಥಮವಾಗಿ ನೀವು ಹೇಳಿದ್ರಿ, ಸಂಕಲ್ಪವನ್ನು ಮಾಡಿಕೊಳ್ಳುವಾಗ ಹೇಳಿದ್ರಿ, ಅಲಕ್ಷ್ಮೀ ನಿವಾರಣ ಪೂರ್ವಕ ಮಹಾಲಕ್ಷ್ಮಿಯ ಸ್ಥೈರ್ಯತಾ ಸಿದ್ಧಾರ್ಥಂ ಆರೋಗ್ಯ ಭಾಗ್ಯ ದೃಢಕಾಯ ಪ್ರಾಪ್ತ್ಯರ್ಥಂ. ಏನನ್ನು ಕೇಳಿದ್ರಿ ಅವಳಲ್ಲಿ? ಮನೆಯಲ್ಲಿ ಏನಾದರೂ ಕೂಡ ದಾರಿದ್ರ್ಯ ಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶ ಮಾಡಿದರೆ ಅವಳು ಮನೆಯ ಬಾಗಿಲಿಂದ ಹೊರಟು ಹೋಗ್ಬಿಡ್ಲಿ. ಅಲಕ್ಷ್ಮೀ ನಿವಾರಣಾರ್ಥಂ, ಮಹಾಲಕ್ಷ್ಮಿ ಸದಾ ವಾಸವಾಗಿರಬೇಕು, ಯಾವುದೇ ಕಾರಣಕ್ಕೆ ನಮ್ಮ ಮನೆಯನ್ನು ಬಿಟ್ಟು ಹೋಗಬಾರ್ದು ಎನ್ನುವಂಥ ದೃಷ್ಟಿನಲ್ಲಿ ಪ್ರಾರ್ಥಿಸಿಕೊಂಡ್ರಿ. ಮಹಾಲಕ್ಷ್ಮಿ ಸ್ಥೈರ್ಯತಾ ಸಿದ್ಧಾರ್ಥಂ, ಯಾರಿಗಾರು ಕೂಡ ದುಡ್ಡು ಕೊಟ್ಟಿರ್ತೀವಿ, ಆ ದುಡ್ಡು ಎಷ್ಟು ದಿನಕ್ಕೆ ಹೋದರೂ ಕೂಡ ಇವತ್ತು ನಾಳೆ ಎನ್ನುವಂಥ ಮಾತನಾಡ್ತಾರೆ. ನಿಮಗೆ ಬರಬೇಕಂತ ದುಡ್ಡು ನಿಮ್ಮ ಕೈಗೆ ಇಟ್ಕೊಳ್ಳ. ಆದರೆ ನೀವು ಕೊಡುವವರು ಮಾತ್ರ ನಿಮ್ಮನ್ನು ಬಿಡೋದೇ ಇಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನು ಹಿಂಸೆ ಮಾಡ್ತಾ ಇರ್ತಾರಲ್ಲ. ಹಾಗಾಗಿ ಅಂತಹ ದೋಷಗಳನ್ನು ನಿವೃತ್ತಿ ಮಾಡುವಂತಹ ಶಕ್ತಿಯನ್ನು ಕೊಡ್ತಾಳೆ ಈ ಅಮೃತ ಲಕ್ಷ್ಮಿ. ಬರಬೇಕಂತ ದುಡ್ಡು ನಿಮ್ಮ ಕೈಗೆ ಸೇರುತ್ತೆ. ಬಂದಂತಹ ದುಡ್ಡನ್ನು ಸದಾ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ನೀವುಗಳು ಮಾಡ್ತೀರಿ. ಆ ದೃಷ್ಟಿಯಿಂದ ಏನಾಯಿತು, ಆ ಅಮೃತ ಲಕ್ಷ್ಮಿಯ ಆರಾಧನೆಯಿಂದ ಅಲಕ್ಷ್ಮಿಯ ನಿವಾರಣೆ, ಮಹಾಲಕ್ಷ್ಮಿಯ ಪ್ರಾಪ್ತಿಯ ಸ್ಥಾನ ನಿಮ್ಮ ಮನೆ ಆಗುತ್ತೆ. ಸರ್ವೋಪದ್ರವ ಶಾಂತ್ಯರ್ಥಂ, ಯಾವುದೇ ರೀತಿಯಂಥ ಉಪದ್ರವಗಳು ನಿಮ್ಮನ್ನು ಬಾಧಿಸ್ತಾ ಇದ್ದರೆ ಅಂತಹ ಉಪದ್ರವಗಳಲ್ಲೂ ಕೂಡ ದೂರಾಗುತ್ತೆ ಎನ್ನುವಂತಹ ದೃಷ್ಟಿಯಿಂದ ಆ ಭಗವತಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರಿ. 16 ಉಪಚಾರಗಳಿಂದ ಪೂಜೆ ಮಾಡಿದಿರಿ, ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೀರಿ. ಇದೆಲ್ಲದರ ಪ್ರತಿಫಲ 100ಕ್ಕೆ 100ರಷ್ಟು ನಿಮಗೆ ಅನುಕೂಲ ಆಗುತ್ತೆ, ಚಿಂತೆಯನ್ನು ಮಾಡಬೇಡಿ. ಇದೇ ಬರುವಂತಹ ಜನವರಿ 26ನೇ ತಾರೀಕು ಶನಿಯ ಬದಲಾವಣೆ ಇದೆ. ಶನಿಯ ಬದಲಾವಣೆ ಇರೋದ್ರಿಂದ ಮೇಷರಾಶಿಯವರಿರ್ಬೋದು, ಕರ್ಕಾಟಕ ರಾಶಿಯವರಿರ್ಬೋದು, ಸಿಂಹರಾಶಿಯವರಿರ್ಬೋದು, ಕನ್ಯಾ ರಾಶಿಯವರಿರ್ಬೋದು, ತುಲಾ, ವೃಶ್ಚಿಕ, ಧನು, ಮಕರ ಈ ರಾಶಿಗೆ ಅನೇಕರಿಗೆ ಅನುಕೂಲ ಅನಾನುಕೂಲಗಳು ಕೂಡ ಆಗುವಂತಹ ಸಾಧ್ಯತೆಗಳಿರೋದ್ರಿಂದ ಶನಿ ಶಾಂತಿಯಲ್ಲಿ ನೀವು ಪಾಲ್ಗೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಸ್ವತಃ ನೀವು ನಿಮ್ಮ ಕೈಯಾರೆ ಆಹುತಿಗಳನ್ನು ಸಮರ್ಪಣೆ ಮಾಡಿ ಮಂತ್ರವನ್ನು ಪಠನ ಮಾಡಿ ಅನೇಕ ರೀತಿಯಾದಂತಹ ಮಾರ್ಪಾಟು ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಖಂಡಿತವಾಗಿ ನಿಮಗೆ ಬರಲೇಬೇಕು ಅನ್ನುವಂಥ ದೃಷ್ಟಿ ನಮ್ಮದು. ಆ ಚಿಂತನೆಯನ್ನು ನಡೆಸಿ ನನ್ನ ನೇತೃತ್ವದಲ್ಲಿಯೇ
ಜನವರಿ 26ನೇ ತಾರೀಕು ಬೆಂಗಳೂರಿನ ಅಂಬೇಡ್ಕರ್ ಕಾಲೇಜ್ ಆಪೋಸಿಟ್ನಲ್ಲಿರ್ತಕ್ಕಂತಹ ಕೆಂಗುಂಟೆ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ಶನಿಶಾಂತಿ ಯಾಗವನ್ನು ಹಮ್ಮಿಕೊಂಡಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಸ್ವತಃ ನೀವುಗಳು ಭಾಗಿಯಾಗಿ ನಿಮ್ಮ ಕಷ್ಟಗಳನ್ನು ಬಗೆಹರಿಸಿಕೊಳ್ಳುವಂತಹ ದೆಸೆಯಲ್ಲಿ ಸ್ವಾಮಿ ಶನೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಖಂಡಿತ ಅನುಕೂಲ ಆಗುತ್ತೆ. ನಿಮಗೆ ಅಗತ್ಯ ಇದ್ದಲ್ಲಿ ಈ ಒಂದು ದೂರವಾಣಿ ಸಂಪರ್ಕಕ್ಕೆ ನೀವು ಸಂಪರ್ಕವನ್ನು ಮಾಡಿ ಹೆಸರನ್ನು ನೋಂದಾಯಿಸಿಕೊಂಡು ಈ ಮಹತ್ ಕಾರ್ಯದಲ್ಲಿ ಪಾಲ್ಗೊಳ್ಳಬಹುದು. ಯಾರಿಗೂ ಕೂಡ ಒತ್ತಡ ಅಥವಾ ಒತ್ತಾಯಗಳಿಲ್ಲ. ಅಗತ್ಯ ಇದ್ದರೂ ಮಾಡಿ, ಬೇಡದಿದ್ರೆ ಬಿಡಿ, ತೀರ್ಮಾನ ನಿಮ್ಮದು. ಪೂಜಾ ಫಲಗಳನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಕೇಳಿದ್ದೀರಿ. ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿರುತ್ತೆ, ಯಾರ್ಯಾರು ಯಾವ್ಯಾವ ಥರದ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಎಲ್ಲವನ್ನು ಕೂಡ ಅರಿಯೋಣ. ಮೇಷಾದಿ ದ್ವಾದಶ ರಾಶಿಗಳವರ ಈ ದಿನದ ದಿನ ಭವಿಷ್ಯವನ್ನು ಅರಿಯೋಣ. ಮೇಷರಾಶಿಯವರ ದಿನಚರಿ. ಕಾರ್ಯಗಳಲ್ಲಿ ಸಮಾಧಾನವನ್ನು ಪಡೆದುಕೊಳ್ಳುವಂಥ ಲಕ್ಷಣ ನಿಮ್ಮನ್ನು ಗೋಚರವಾಗ್ತಾ ಇದೆ. ಆದರೂ ಕೂಡ ಯಾವುದೇ ಆಂತರಿಕ ವಿಚಾರಗಳನ್ನು ಬೇರೆಯವರ ಜೊತೆಗೆ ನೀವುಗಳು ಹಂಚಿಕೊಳ್ಳುವಂಥದ್ದು ಉತ್ತಮ ಅಲ್ಲ. ಟೆಕ್ನಿಷಿಯನ್ಸ್ ಏನೇನಿದ್ದೀರೋ ಅಥವಾ ತಾಂತ್ರಿಕ ವರ್ಗದವರಿಗೆ ಯಾವುದೇ ಕ್ಷೇತ್ರದ ತಂತ್ರಜ್ಞರಿದ್ದರೂ ಕೂಡ ಅಂಥವರಿಗೆ ಅನುಕೂಲಕರವಾಗಿರುವಂಥ ವಾತಾವರಣವಾಗಿ ಮಾರ್ಪಾಡಾಗತ್ತೆ ಈ ದಿನದ ಶುಭ ದಿನವಾಗಿ. ಪ್ರಗತಿಯ ಜೀವನ, ನೆಮ್ಮದಿಯ ಬದುಕಿಗೆ ಇವತ್ತು ಮಾಡಬೇಕಾದ್ದು ಇವತ್ತು ಹೇಳಿಕೊಟ್ಟಂತಹ ಕ್ಷೀರಲಕ್ಷ್ಮಿಯ ಪ್ರಾರ್ಥನೆ ಪೂಜೆಯನ್ನು ಮಾಡಿದಂತಹ ಪಕ್ಷದಲ್ಲಿ ಯಾವತ್ತೂ ಕೂಡ ನಿಮ್ಮನ್ನು ದರಿದ್ರ ಬಾಧಿಸೋದಿಲ್ಲ. ಒಳ್ಳೆಯದಾಗುತ್ತೆ, ಜೀವನದಲ್ಲಿ ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ಸಮಾಧಾನಕರವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳಲಿದ್ದೀರಿ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನು ಕಂಡುಕೊಳ್ಳಬಹುದಾದ ಸಾಧ್ಯತೆಗಳು ಕಂಡುಬರುತ್ತೆ. ಆರೋಗ್ಯಭರಿತವಾದಂತಹ ಜೀವನದ ಸ್ಥಿತಿಗತಿಗಳಿಗಾಗಿ ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡುವಂಥದ್ದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ತಂದೆ ತಾಯಿಗಳ ಆರೋಗ್ಯ ಮತ್ತು ತಂದೆ ತಾಯಿಗಳ ಮಾತನ್ನು ಧಿಕ್ಕರಿಸುವಂಥದ್ದು ಯಾವುದೇ ಮಕ್ಕಳಿಗೂ ಕೂಡ ಅನುಕೂಲಕರವಾಗಿರುವ ಆಗಲ್ಲ. ಆದರೆ ಯಾವುದೇ ಕಾರಣಕ್ಕೆ ತಂದೆಯ ಮಾತನ್ನು ಗೌರವಿಸಿ ಮುನ್ನುಡಿಯುವಂಥದ್ದು ನಿಮ್ಮ ಪಾಲಿಗೆ ಉತ್ತಮ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನೇ ಮುಂದುವರಿಸಿ ಬೇರೆ ರೀತಿಯಾದಂತಹ ಹವ್ಯಾಸವನ್ನು ರೂಢಿಸಿಕೊಳ್ಳಬೇಡಿ ಎನ್ನುವಂಥದ್ದು ನನ್ನ ಸಲಹೆ. ಪ್ರಗತಿಯ ಜೀವನ, ನೆಮ್ಮದಿಯ ಬದುಕಿಗೆ ಇವತ್ತು ಹೇಳಿಕೊಟ್ಟಂತಹ ಕ್ಷೀರಲಕ್ಷ್ಮಿ ಮತ್ತು ಕುಲದೇವರ ಆರಾಧನೆ ಇವೆರಡೂ ಕೂಡ ಮುಖ್ಯವಾಗಿರುತ್ತೆ. ಅದನ್ನು ಮಾಡಿ ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಸಮಾಧಾನಕರವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ತೀರಿ. ಪ್ರಗತಿಯನ್ನು ಕಾಣಲಿದ್ದೀರಿ. ಉಪನ್ಯಾಸಕರು, ಸರ್ಕಾರಿ ಉದ್ಯೋಗಿಗಳಿಗೆ ಮೇಲಧಿಕಾರಿಗಳ ಪ್ರಶಂಸೆಗೆ ಕಾರಣವಾಗಬಹುದಂಥ ಕೆಲವು ಒಂದು ಸಾಂದರ್ಭಿಕವಾದಂಥ ಕೆಲವು ಮಾತುಗಳನ್ನು ಆಡುವ ಲಕ್ಷಣ ಅಥವಾ ನಡೆಸುವಂತಹ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ. ತಂತ್ರಜ್ಞರಿಗೆ ಸಮಾಧಾನಕರವಂಥ ವಾತಾವರಣ, ವೈದ್ಯರಿಗೆ ಸಣ್ಣ ಪುಟ್ಟದಾದಂತಹ ಅಡಚಣೆಗಳು ಅಥವಾ ತೊಂದರೆಗಳು ಬರಬಹುದು. ಪ್ರಗತಿ ಜೀವನ, ನೆಮ್ಮದಿಯ ಬದುಕು. ಇದಕ್ಕಾಗಿ ನೀವು ಮಾಡಬೇಕಂತ ಪೂಜೆ ಅಂತ ಅವಲೋಕಿಸಿದಾಗ ಕುಲದೇವರನ್ನು ಸ್ಮರಿಸಿಕೊಂಡು ಇಷ್ಟದೇವರ ಪ್ರಾರ್ಥನೆಯೊಂದಿಗೆ ಕ್ಷೀರಲಕ್ಷ್ಮಿ ಆರಾಧನೆಯನ್ನು ಮಾಡುವಂಥದ್ರಿಂದ ಎಲ್ಲ ಥರದ ಅನುಕೂಲತೆಗಳು ಕೂಡ ನಿಮ್ಮನ್ನು ಇವತ್ತು ಖಂಡಿತವಾಗಿ ದೊರಕತ್ತೆ. ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ಇನ್ನು ಕರ್ಕಾಟಕ ರಾಶಿಯವರ ದಿನಚರಿ. ಪಂಚಮಶನಿಯ ಪ್ರಭಾವದಲ್ಲಿ ಇರೋದರಿಂದ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ವಹಿಸಲೇಬೇಕಂತ ದಿನವಾಗಿ ಮಾರ್ಪಾಡಾಗತ್ತೆ. ಆರೋಗ್ಯ ಮತ್ತು ಆಂತರಿಕವಾದಂಥ ಕೆಲವು ವಿಚಾರಗಳನ್ನು ಬೇರೆಯವರ ಜೊತೆಗೆ ಹಂಚಿಕೊಳ್ಳುವುದು ಉತ್ತಮ ಅಲ್ಲ ಎನ್ನುವಂಥದ್ದು ನನ್ನ ಸಲಹೆ. ಸಹೋದರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು. ತೊಂದರೆ ನಿವೃತ್ತಿಗೆ ನೀವು ಮಾಡಬೇಕಾದಷ್ಟೇ ಕುಲದೇವರ ಆರಾಧನೆಯೊಂದಿಗೆ ಇಷ್ಟದೇವರ ಪ್ರಾರ್ಥಿಸಿಕೊಂಡು ಕ್ಷೀರಲಕ್ಷ್ಮಿ ಪ್ರಾರ್ಥನೆ ಮಾಡೋದ್ರಿಂದ ದಾರಿದ್ರ್ಯ ಧ್ವಂಸಾಗುತ್ತೆ. ಮನೆಯಲ್ಲಿ ನೆಮ್ಮದಿಯನ್ನು ಪಡ್ಕೊಳ್ತೀರಾ. ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ಇನ್ನು ಉಳಿದಂತಹ ರಾಶಿಯನ್ನು ಅವಲೋಕಿಸಿದಾಗ ಕನ್ಯಾ ರಾಶಿ. ಹಾಗೆ ಕನ್ಯಾ ರಾಶಿಯನ್ನು ಅವಲೋಕನ ಮಾಡುವಂಥ ಪೂರ್ವದಲ್ಲಿ ಸಿಂಹರಾಶಿಯವರ ದಿನಚರಿಗಳನ್ನು ಅರಿತು ಕನ್ಯಾ ರಾಶಿಯನ್ನು ನೋಡೋಣ. ಅರ್ಧಾಷ್ಟಮ ಶನಿಯ ಪ್ರಭಾವದಲ್ಲಿದ್ದೀರಿ. ಮೇಲಾಧಿಕಾರಿಗಳ ಕಿರುಕುಳ ತಪ್ಪಿದ್ದಲ್ಲ. ಪ್ರೈವೇಟ್ ಮತ್ತು ಗೌರ್ಮೆಂಟ್ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವರ ಜೀವನದಲ್ಲಿ ವ್ಯಾಪಾರೀಕರಣವನ್ನು ಉತ್ತಮಗೊಳಿಸುವಂತಹ ದೆಸೆಯಲ್ಲಿ ಸಾಲವನ್ನು ಅಧಿಕ ಪ್ರಮಾಣದಲ್ಲಿ ಮಾಡಲೇಬಾರ್ದು. ಬಹಳ ಎಚ್ಚರಿಕೆಯಲ್ಲಿರಬೇಕು. ಪಾರ್ಟ್ನರ್ಶಿಪ್ ವ್ಯವಹಾರವಂತೂ ಇವತ್ತು ಆರಂಭಿಸುವುದು ಬೇಡವೇ ಬೇಡ ಎನ್ನುವಂಥದ್ದು ನನ್ನ ಸಲಹೆ. ಸ್ಥಿರಾಸ್ತಿಯಿಂದ ನಷ್ಟ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಹಾಗೆ ದೂರದ ಬಂಧುಗಳಿಂದಲೂ ಕೂಡ ವಿಪರೀತವಂಥ ಕಿರಿಕಿರಿ ಅಥವಾ ಮಾನಸಿಕವಂಥ ಕೆಲವು ಗೊಂದಲಗಳು ನಿಮ್ಮನ್ನು ಕಾಡುವಂತಹ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ. ಹಾಗಾದರೆ ಮಾನಸಿಕವಂಥ ಕಿರಿಕಿರಿಯ ದೂರಾಗುವಿಕೆ, ಸಮಾಧಾನಕರವಂಥ ಜೀವನಕ್ಕೆ ಕ್ಷೀರಾಬ್ದಿ ಲಕ್ಷ್ಮಿಯ ಪ್ರಾರ್ಥನೆಯನ್ನು, ಕುಲದೇವರ ಸ್ಮರಣೆಯನ್ನು ಮಾಡುವಂಥದ್ರಿಂದ ಎಲ್ಲ ಥರದ ಅನುಕೂಲತೆಗಳನ್ನು ಪಡ್ಕೊಳ್ತೀರಾ. ಜನ್ಮಗುರುವಿನ ಪ್ರಭಾವದಿಂದ ವಿಪರೀತವಂಥ ಹಿಂಸೆಯು ಕೂಡ ನಿಮ್ಮನ್ನು ಕಾಡುವ ಲಕ್ಷಣಗಳು ಕನ್ಯಾ ರಾಶಿಯವರಿಗೆ ಕಂಡುಬರ್ತಾ ಇದೆ. ತೊಂದರೆ ನಿವೃತ್ತಿಗೆ ಸಿಂಹರಾಶಿಯವರು ಗಣಪತಿಯ ಪ್ರಾರ್ಥನೆಯನ್ನು ಮಾಡಿದರೆ ಕನ್ಯಾ ರಾಶಿಯವರು ದೇವಿಯ ಆರಾಧನೆಯನ್ನು ಇವತ್ತು ಮಾಡಲೇಬೇಕಾಗತ್ತೆ. ಆ ಕಾರಣದಿಂದ ಕ್ಷೀರಾಬ್ದಿತನೆಯಾದಂತಹ ಲಕ್ಷ್ಮಿಯ ಆರಾಧನೆಯನ್ನು ಮಾಡುವಂಥದ್ದು ಉತ್ತಮ. ವಿದ್ಯಾರ್ಥಿ ಜೀವನಗಳಲ್ಲಿ ಅಲ್ಪ ಪ್ರಮಾಣದ ಹಿನ್ನಡೆ, ಮಾನಸಿಕ ಕಿರಿಕಿರಿ ಮುಂದುವರಿಯುತ್ತೆ. ಹಾಗಾಗಿ ಪೂಜೆಯನ್ನು ಮಾಡಿ ಅನುಕೂಲತೆಗಳನ್ನು ಪಡ್ಕೊಳ್ತೀರಾ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿಯವರ ದಿನಚರಿಗಳು ನಡೆದಾಗ ಜನ್ಮಶನಿಯ ಪ್ರಭಾವಗಳು ಕಳೆದಿದೆ. ಹಾಗೆ ಕೊನೆಯ ಭಾಗದಲ್ಲಿ ಇನ್ನು ಕೆಲವು ದಿನಗಳಲ್ಲಿ ಜನ್ಮಶನಿ ಬಿಡುಗಡೆಯಾಗಿ ಶನಿಯೂ ಕೂಡ ನಿಮ್ಮ ರಾಶಿಯಿಂದ ಮುಂದೆ ಹೋಗ್ತಾ ಇದ್ದೇನೆ, ಸಂಪೂರ್ಣ ಬಿಡುಗಡೆಯಾಗಿದೆ. ಆ ಕಾರಣದಿಂದ 7.5 ವರ್ಷಗಳ ಕಾಲ ನೀವಂದುಕೊಂಡಂತಹ ಕಾರ್ಯಗಳಲ್ಲೂ ಕೂಡ ವಿಳಂಬ ಆಗ್ತಾ ಇದ್ದರೆ ಕೆಲವು ದಿನಗಳಲ್ಲಿ ನೆಮ್ಮದಿಯ ಬದುಕು ನಿಮ್ಮದಾಗತ್ತೆ. ವಿದ್ಯಾಭ್ಯಾಸದ ಕನಸು ಕೂಡ ನನಸಾಗುವ ಲಕ್ಷಣಗಳಿದೆ. ಮನೆಯಲ್ಲಿ ನೆಮ್ಮದಿಯನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಗೋಚರವಾಗ್ತಾ ಇದೆ.
ಬಂಧು ಮಿತ್ರರ ಮಧ್ಯದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯ ಶಮನವಾಗುವಂಥ ಎಲ್ಲ ಲಕ್ಷಣಗಳು ಕೂಡ ನಿಮ್ಮ ರಾಶಿ ಗೋಚರವಾಗ್ತಾ ಇದೆ. ಮನೆಯಲ್ಲಿ ನೆಮ್ಮದಿಯನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಹಾಗೆ ಹೂವಿನ ವ್ಯಾಪಾರಿಗಳಿಗೆ, ತರಕಾರಿ ವ್ಯಾಪಾರಿಗಳಿಗೆ ಧನಾಗಮನದ ಯೋಗವೂ ಕೂಡ ಕಂಡುಬರುತ್ತೆ. ನಿಶ್ಚಿತವಾದಂತಹ ಕೆಲವರ ಮದುವೆಯೋ ವಿವಾಹವೋ ಅಡಚಣೆಗೆ ಉಂಟಾಗಬಹುದಾದ ಕೆಲವು ತೊಂದರೆಗಳು ಕೂಡ ಗೋಚರಿಸಬಹುದು. ಎಲ್ಲ ತೊಂದರೆಗಳ ನಿವೃತ್ತಿಗೆ ಇವತ್ತು ವಿಶೇಷವಾದಂಥ ಆಂಜನೇಯನ ಪ್ರಾರ್ಥನೆಯನ್ನು, ಈ ಸ್ಥಿರಲಕ್ಷ್ಮಿಯ ಪ್ರಾರ್ಥನಾದಿಗಳನ್ನು ಗೈಯುವುದರಿಂದ ಅನುಕೂಲ. ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ವೃಶ್ಚಿಕ ರಾಶಿಯವರಿಗೆ ಜನ್ಮಶನಿಯ ಪ್ರಭಾವದಿಂದ ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ವಿಳಂಬ, ಮಾನಸಿಕ ಕಿರಿಕಿರಿ ಮುಂದುವರಿಯುತ್ತೆ. ವಿಪರೀತವಾದಂಥ ಆಯಾಸ ಅಥವಾ ಬೇರೆಯವರಿಂದ ಮಾನಸಿಕವಾದಂಥ ಕಿರಿಕಿರಿ, ಆರೋಗ್ಯದ ಬಗ್ಗೆಯೂ ಕೂಡ ಹಿಂಸೆಯನ್ನು ಪಡಬೇಕಂತ ದಿನ. ಮಕ್ಕಳಿಗಾಗಿ ಅಧಿಕ ಪ್ರಮಾಣದ ಧನವನ್ನು ವ್ಯಯಿಸಲೇಬೇಕಂತ ಸಾಧ್ಯತೆಗಳು, ಮಕ್ಕಳಿಂದ ದುರ್ವಾರ್ತೆಗಳನ್ನು ಕೇಳಬೇಕಾದೀತು. ಎಲ್ಲ ರೀತಿಯಾದಂಥ ತೊಂದರೆ ನಿವೃತ್ತಿಗೆ ಮಾಡಬೇಕಂತ ಪರಿಹಾರ ಅಂತ ಅವಲೋಕಿಸಿದಾಗ ಕುಲದೇವರ ಸ್ಮರಣೆ, ಇಷ್ಟದೇವರ ಪ್ರಾರ್ಥನೆ ಅನುಕೂಲ. ಪರಮಾತ್ಮ ನಿಮ್ಮನ್ನು ರಕ್ಷಣೆ ಮಾಡಲಿ, ಒಳ್ಳೆಯದಾಗುತ್ತೆ, ಚಿಂತೆಯನ್ನು ಮಾಡಬೇಡಿ. ಇನ್ನು ಉಳಿದಂತಹ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಸಾರ್ಧಸಪ್ತಮ ಶನಿಯ ಪ್ರಭಾವದಲ್ಲಿ ನೀವು ಕೂಡ ಇದ್ದೀರಿ. ಕೆಲವು ದಿನಗಳಲ್ಲಿ ಜನ್ಮಕ್ಕೆ ಶನಿ ಬರೋದರಿಂದ ಕೆಲವರಿಗೆ ಅನಾನುಕೂಲ ಅಥವಾ ಅನಾರೋಗ್ಯದ ಸಮಸ್ಯೆ, ಬೇರೆಯವರಿಂದ ಕಿರಿಕಿರಿ, ನೀವು ಮಾಡದಂತಹ ಅಪರಾಧಗಳು ಕೂಡ ನಿಮ್ಮನ್ನು ಸದಾ ನಿಮ್ಮ ಬೆನ್ನ ಹಿಂದೆ ಬರುವಂತಹ ಸಾಧ್ಯತೆ ಲಕ್ಷಣಗಳು ಕೂಡ ಕಂಡುಬರ್ತಾ ಇದೆ. ಮಾನಸಿಕವಂಥ ದೃಢತ್ವವನ್ನು ಕಳೆದುಕೊಳ್ಳಬೇಡಿ. ಬರಬೇಕಂತ ಹಣವೋ ಸಂಪತ್ತು ಇತ್ಯಾದಿಗಳು ಕೂಡ ವಿಳಂಬ ಆಗುತ್ತೆ. ಇವತ್ತು ಬರುವಂಥ ಲಕ್ಷಣಗಳಿಲ್ಲವೇ ಇಲ್ಲ. ಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಕಿರಿಕಿರಿಯ ವಾತಾವರಣ. ಪ್ರಗತಿಯ ಜೀವನಕ್ಕೆ ಮಾಡಬೇಕಂತಹ ಸ್ಥಿತಿ ಅಂತ ಅವಲೋಕನ ಮಾಡಿದಾಗ ಕುಲದೇವರನ್ನು ಸ್ಮರಿಸಿಕೊಳ್ಳುತ್ತಾ ಸ್ಥಿರಲಕ್ಷ್ಮಿ ಅಂದರೆ ಕ್ಷೀರಲಕ್ಷ್ಮಿಯ ಪ್ರಾರ್ಥನಾದಿಗಳನ್ನು ಗೈಯುವುದರಿಂದ ಎಲ್ಲ ಥರದ ಅನುಕೂಲತೆಗಳನ್ನು ಪಡ್ಕೊಳ್ತೀರಾ. ಪರಮಾತ್ಮ ನಿಮ್ಮನ್ನು ರಕ್ಷಣೆ ಮಾಡಲಿ, ಚಿಂತನೆ ಮಾಡಬೇಡಿ, ಪರಮಾತ್ಮ ರಕ್ಷಿಸಲಿ. ಇನ್ನು ಮಕರ ರಾಶಿಯವರ ದಿನಚರಿ, ಶುಭ ವಾರ್ತೆಗಳನ್ನು ಕೇಳುವಂತಹ ಸಾಧ್ಯತೆ ನಿಮ್ಮ ರಾಶಿ ಕಂಡು ಬರ್ತಾ ಇದೆ. ವಿವಾಹಕ್ಕೆ ಸಂಬಂಧಪಟ್ಟಂತಹ ಪ್ರತಿಬಂಧಕ ದೋಷಗಳು ನಿಮ್ಮಿಂದ ದೂರ ಆಗುವಂತಹ ಲಕ್ಷಣಗಳಿದೆ. ಕಾರ್ಮಿಕರು ಯಾರ್ಯಾರಿದ್ದೀರೋ ಕಾರ್ಮಿಕರಿಗೆ ಅನುಕೂಲಕರವಾಗಬಹುದಂತಹ ದಿನವಾಗಿ ಮಾರ್ಪಾಡಾಗುವಂತಹ ಲಕ್ಷಣಗಳು. ಸರ್ಕಾರಿ ಉದ್ಯೋಗಿಗಳಿಗೆ ಬಡ್ತಿ ಸಾಧ್ಯತೆ ಕೆಲವಾರು ಅಧಿಕಾರಿಗಳಿಗೆ ದೊರಕುವ ಲಕ್ಷಣಗಳು ಕೂಡ ಕಂಡುಬರ್ತಾ ಇದೆ. ನೆಮ್ಮದಿಯ ಬದುಕಬೇಕು ಅಂತ ಪ್ರತಿಯೊಬ್ಬರೂ ಕೂಡ ಅಪೇಕ್ಷಿಸುವಂಥದ್ದು ತಪ್ಪಲ್ಲಲ್ವೇ? ಹಾಗಾದರೆ ನೆಮ್ಮದಿಯ ಬದುಕಿಗಾಗಿ, ಮಾನಸಿಕವಂತ ನಿಮ್ಮ ಕಾಮನೆಗಳಿಗಾಗಿ ಇವತ್ತು ಕುಲದೇವರ ಸ್ಮರಣೆಯನ್ನು ಮಾಡೋದ್ರ ಜೊತೆಗೆ ಈಶ್ವರ ಆರಾಧನೆಯನ್ನು ಮಕರ ರಾಶಿಯವರು ಮಾಡಬೇಕು. ದೂರದ ಬಂಧುಗಳಿಂದಲೂ ಕೂಡ ಅನೇಕ ರೀತಿಯಾದಂತಹ ಮಾತುಕತೆಗಳನ್ನು ನಡೆಸಿ ಹೊಸದಂತಹ ಉದ್ಯೋಗವನ್ನು ಮಾಡಬಹುದಾದಂತಹ ನಿರೀಕ್ಷೆಯನ್ನು ಮಕರ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಹೆಣ್ಣು ಮಕ್ಕಳಿಗೆ ನೆಮ್ಮದಿಯ ಕಾಲ, ಪ್ರಗತಿಯ ಜೀವನ, ಮಾನಸಿಕ ಕಾಮನೆಗಳ ಈಡೇರುವಿಕೆಗೆ ನೀವೆಲ್ಲರೂ ಕೂಡ ಇವತ್ತು ಮಾಡಬೇಕಾದ್ದು ಕ್ಷೀರಲಕ್ಷ್ಮಿಯ ಆರಾಧನೆಯನ್ನು ಮಾಡುವುದರಿಂದ ಅನುಕೂಲವನ್ನು ಪಡ್ಕೊಳ್ತೀರಿ. ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥವರು ಕೂಡ ಇವತ್ತು ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆಯನ್ನು, ಈ ಕ್ಷೀರಲಕ್ಷ್ಮಿಯ ಆರಾಧನೆಯನ್ನು ಮಾಡುವುದರ ಜೊತೆಗೆ ಆ ಅಭಿಷೇಕಗೈದಂತಹ ಕ್ಷೀರವನ್ನು ಕಣ್ಣಿಗೆ ಇವತ್ತು ಸಮರ್ಪಣೆ ಮಾಡಿಕೊಳ್ಳೋದ್ರಿಂದ ಕಣ್ಣು ದೋಷಗಳು ಕೂಡ ನಿವಾರಿಸಬಹುದಾದ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಳ್ಳೆಯದಾಗುತ್ತೆ, ಪರಮಾತ್ಮನ ಆರಾಧನೆಯಿಂದ ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿಯವರ ದಿನಚರಿಗಳನ್ನು ನೀವು ಕೇಳಿದ್ದೀರಿ. ಕುಂಭರಾಶಿ, ಶುಭ ವಾರ್ತೆಗಳನ್ನು ಕೇಳುವಂತಹ ಸಾಧ್ಯತೆ ನಿಮ್ಮ ರಾಶಿ ಗೋಚರವಾಗ್ತಾ ಇದೆ. ತಂದೆ ಅಥವಾ ಕುಟುಂಬದ ಸದಸ್ಯರ ಮಧ್ಯದಲ್ಲಿರ್ತಕ್ಕಂತಹ ಕೆಲವು ಜಗಳವು, ಭಿನ್ನಾಭಿಪ್ರಾಯಗಳು ಶಮನವಾಗುವಂತಹ ಲಕ್ಷಣಗಳು ಕಂಡುಬರುತ್ತೆ. ದಾಯಾದಿ ಕಲಹಗಳು ಅಂತ್ಯಗೊಳ್ಳುವಂತಹ ಲಕ್ಷಣ ಈ ದಿವಸ ಗೋಚರವಾಗ್ತಾ ಇದೆ. ನ್ಯಾಯಾಂಗ ವ್ಯವಸ್ಥೆಗಳಲ್ಲಿ ಯಾವುದೋ ಕೋರ್ಟು ಕಚೇರಿಗಳಿಗೆ ಸಂಬಂಧಪಟ್ಟಂತಹ ಕೆಲಸ ಅಂತ ಇಟ್ಟುಕೊಳ್ಳಿ, ಅಂತಹ ಕೆಲಸಗಳು ಕೂಡ ಲಾಭಾಂಶಗಳನ್ನು, ನಿರೀಕ್ಷಿತವಾದಂತಹ ಲಾಭಾಂಶಗಳನ್ನು ನಿಮ್ಮ ಪಾಲಿಗೆ ಕೊಡುವಂತಹ ಸಾಧ್ಯತೆ ಈ ದಿನ ಗೋಚರವಾಗ್ತಾ ಇದೆ. ನೆಮ್ಮದಿಯ ವಾತಾವರಣವನ್ನು ಪಡ್ಕೊಳ್ತೀರಿ. ಸಂಬಂಧಗಳಿಂದಲೂ ಕೂಡ ಅನುಕೂಲಕರವಾಗಿರುವಂಥ ವಾತಾವರಣವಾಗಿ ನಿರ್ಮಾಣ ಆಗುತ್ತೆ. ಕಬ್ಬಿಣ ವ್ಯಾಪಾರಿಗಳಿಗೆ, ಹಾಗೆ ಯಾವ ಥರದ ಒಂದು ಸಿಮೆಂಟ್ ವ್ಯಾಪಾರ ಇರ್ಬೋದು, ಕಬ್ಬಿಣ ವ್ಯಾಪಾರ ಇರ್ಬೋದು, ಅದಿರೋತ್ಪನ್ನಗಳಿಂದ ಲಾಭಗಳನ್ನು ಪಡೆದುಕೊಳ್ಳುವಂತಹ ಲಕ್ಷಣ ನಿಮ್ಮ ರಾಶಿ ಗೋಚರವಾಗ್ತಾ ಇದೆ. ಹಾಗಾದರೆ ಎಲ್ಲ ರೀತಿಯಂತಹ ಪ್ರಗತಿ, ಮಾನಸಿಕ ಕಾಮನೆಗಳ ಈಡೇರುವಿಕೆಗೆ ನೀವು ಮಾಡಬೇಕಂತಹ ಪೂಜೆ ಅಂತ ಅವಲೋಕನ ಮಾಡಿದಾಗ ಕುಲದೇವರನ್ನು ಸ್ಮರಿಸಿಕೊಂಡು ಆಂಜನೇಯನಿಗೆ ಎಳ್ಳೆಣ್ಣೆಯನ್ನು ಲೇಪನ ಮಾಡುವುದರ ಜೊತೆಗೆ ಎಳ್ಳೆಣ್ಣೆಯ ದೀಪವನ್ನು ಆಂಜನೇಯನ ಸನ್ನಿಧಾನದಲ್ಲಿ ಹಚ್ಚುವುದರಿಂದ ಕ್ಷೀರಾಬ್ಧಿ ತನೆಯಾದಂತಹ ಕ್ಷೀರಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿ ಆ ಕ್ಷೀರವನ್ನು ಪ್ರಾಶನ ಮಾಡೋದ್ರಿಂದ ಎಲ್ಲ ರೀತಿಯಂತಹ ಸಂಕಷ್ಟಗಳು ಕೂಡ ದೂರಾಗಿ ದುರಿತ ದುಮ್ಮಾನಗಳು ದುಃಖಗಳೆಲ್ಲವೂ ಕೂಡ ದೂರ ಆಗುತ್ತೆ. ಚಿಂತೆಯನ್ನು ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಪರಮಾತ್ಮ ನಿಮ್ಮನ್ನು ರಕ್ಷಣೆ ಮಾಡಲಿ. ಇನ್ನು ಉಳಿದಂತಹ ರಾಶಿ ಮೀನರಾಶಿ. ಮೀನರಾಶಿಯ ದಿನಚರಿಗಳನ್ನು ಅರಿತಾಗ ಅನೇಕ ದಿನಗಳಿಂದ ನಡೆಯದೇ ಇರುವಂತಹ ಕಾರ್ಯವನ್ನು ಸಂಪೂರ್ಣಗೊಳಿಸಿದಂತಹ ಸಮಾಧಾನ, ಸಂತೋಷವನ್ನು ನೀವು ಪಡ್ಕೊಳ್ತೀರಿ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಾರೆ. ವಿದ್ಯಾಭ್ಯಾಸದ ಕನಸು ನನಸಾಗುವಂತಹ ಲಕ್ಷಣ ನಿಮ್ಮ ರಾಶಿಗೆ ಗೋಚರವಾಗ್ತಾ ಇದೆ. ಕುಲದೇವರ ಸ್ಮರಿಸಿ ಇಷ್ಟದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಪರಮಾತ್ಮ ಒಳ್ಳೆಯದು ಮಾಡಲಿ. ಜಾತಕ ಅಭಿಯಾನದ ಬಗ್ಗೆ ನಿಮ್ಮೆಲ್ಲರೂ ಕೂಡ ಅರಿವಿದೆ. ಜಾತಕ ಅಭಿಯಾನ ವಿಶಿಷ್ಟವಾದಂಥ ಅಭಿಯಾನ. ಆ ಅಭಿಯಾನದಲ್ಲಿ ಪಾಲ್ಗೊಂಡು ಅನಾಥ ಮಕ್ಕಳ ಕಲ್ಯಾಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗೋಣ ಎನ್ನುವಂತಹ ಕರೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾಳೆ 6 ಗಂಟೆಗೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುನಃ ಭೇಟಿಯಾಗೋಣ. ಶಿವನು ಪರಮಾತ್ಮನೇ ಪಾಲಿಕೊಳ್ಳಿ. ಲೋಕಾಸಮಸ್ತ ಸುಖಿನೋ ಭವಂತು. ನಮಸ್ಕಾರ.
ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.